ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಪುಂಡರ, ಕಿಡಿಗೇಡಿಗಳ, ಗೂಂಡಾಗಳ ಹಳೆಯ ಹುಬ್ಬಳ್ಳಿಯಲ್ಲಿ ನಡೆದಂಥ ಗಲಭೆಯಲ್ಲಿ ಭಾಗವಹಿಸಿದಂಥ ಮುಸ್ಲಿಂ ಗುಂಡಾಗಳು ಸಾಕಷ್ಟು ಕಲ್ಲುಗಳನ್ನು ಎಸೆದಿದ್ದಾರೆ, ದಾಂಧಲೆ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ನುಗ್ಗಿದ್ದಾರೆ, ಪೊಲೀಸ್ ಜೀಪನ್ನು ಅಲ್ಲಾಡಿಸಿ ಅದರ ಮೇಲೆ ನಿಂತ್ಕೊಂಡು ಕುಣಿದಿದ್ದಾರೆ. ಸೊ ಇಂಥ ಒಂದು ಪುಂಡಾಟಿಕೆಯ ಗೂಂಡಾ ವರ್ತನೆ ಮಾಡಿದಂಥ ಈ ಮುಸ್ಲಿಮರ ಕೇಸನ್ನು ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ನಲ್ಲಿ ವಿಡ್ರಾ ಮಾಡಿಕೊಳ್ಳುವಂತಹದ್ದು ನಿರ್ಧಾರವನ್ನು ಮಾಡಿದ್ರು. 43 ಕೇಸ್ಗಳು ಒಟ್ಟು. ಅದರಲ್ಲಿ ಎನ್ಐಎ ಕೊಟ್ಟಂತಹ ಕೇಸ ಕೂಡ ಅದರಲ್ಲಿ ಸೇರಿಸಿದ್ರು. ಇದರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದಂತಹ ಸಂಜೀವ್ ಬಡಸ್ಕರ್ ಇಡೀ ಇಲ್ಲಿಯ ಎಲ್ಲ ಡಾಕ್ಯುಮೆಂಟ್ಗಳನ್ನು, ಸಿಡಿಗಳನ್ನು ಕಲೆಕ್ಟ್ ಮಾಡಿ ಬೆಂಗಳೂರಿಗೆ ಗಿರೀಶ್ ಭಾರದ್ವಾಜ್ ಅನ್ನುವಂಥ ಅಡ್ವೊಕೇಟ್ ಮೂಲಕ ಪಿಐಎಲ್ ಹಾಕಿದರು. ಇವತ್ತು ಹೈಕೋರ್ಟು ಅದನ್ನು ಸಂಪೂರ್ಣವಾಗಿ ಸ್ಕ್ವಾಶ್ ಮಾಡಿದೆ. ಇದೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ, ಸರಿಯಾಗಿ ಏಟು ಕೊಟ್ಟ ಹಾಗಿದೆ. ನೀವು ಮಾಡ್ತಾ ಇರುವಂತ ಈ ಕುಕೃತ್ಯಕ್ಕೆ ನ್ಯಾಯಾಲಯ ಕಪಾಳ ಮೋಕ್ಷ ಮಾಡಿದೆ. ಇಲ್ಲಿಯ ಕಮಿಷನರ್ ಆಗಲಿ, ಡಿಸಿ ಅವರಾಗಲಿ ಇದನ್ನು ವಾಪಸ್ ತಗೊಳ್ಳಬಾರದು ಅಂತ ಹೇಳಿ ರಿಪೋರ್ಟ್ ಕೊಟ್ಟಂತದ್ದು ಇದ್ದಾಗಲೂ ಕೂಡ ಮುಸ್ಲಿಂ ತುಷ್ಟೀಕರಣ, ನೀವು ಮುಸ್ಲಿಂ ತುಷ್ಟೀಕರಣ ಮಾಡಿ, ಆದರೆ ಗೂಂಡಾಗಳ ತುಷ್ಟೀಕರಣ, ಕಿಡಿಗೇಡಿಗಳ, ಬೆಂಕಿ ಹಚ್ಚೋರನ್ನ, ಗಲಾಟೆ ಮಾಡೋವರಿಗೆ ತುಷ್ಟೀಕರಣ ಮಾಡಿ ಅವರನ್ನು ಓಲೈಸ್ತೀರಿ, ಅವರನ್ನ ಬಚಾವ್ ಮಾಡ್ತೀರಿ ಅಂತನ್ನುವಂಥದ್ದು ಇದು ಅರಗಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಆದರೂ ನಿಮ್ಮ ಅಧಿಕಾರದ ದರ್ಪದಿಂದ ಕ್ಯಾಬಿನೆಟ್ನಲ್ಲಿ ನೀವು ಅದನ್ನು ನಿರ್ಣಯ ತಗೊಂಡ್ರಿ. ಇವತ್ತು ನ್ಯಾಯಾಲಯ ನಿಮಗೆ ಸರಿಯಾಗಿ ತಪ್ಪರಾಕಿ ಕೊಟ್ಟಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಕೇಸುಗಳ ಗುಂಡಾಗಳಿಗೆ ನೀವು ಇಡೀ ರಾಜ್ಯದಲ್ಲಿ ಪೋಷಣೆ ಮಾಡ್ತಾ ಇದ್ದೀರಿ, ವ್ಯವಸ್ಥಿತವಾಗಿ ಪೋಷಣೆ ಮಾಡ್ತಾ ಇದ್ರಿ, ಪ್ರೇರಣೆ ಕೊಡ್ತಾ ಇದ್ರಿ. ಇವತ್ತು ಜೈಲಿನ ಒಳಗಡೆಗೆ ಇರುವಂತಹ ಈ ರೀತಿಯ ಮುಸ್ಲಿಂ ಕೈದಿಗಳು ಪುಂಡಾಟಿಕೆ ನಡೀತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಇರಬಹುದು, ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ನಡೀತಾ ಇದೆ, ಇದು ನಿಮ್ಮ ಕುಂಭಕ್ಕಿದು. ಇವತ್ತಿನ ಈ ನಿಮ್ಮ ಮುಸ್ಲಿಂ ತುಷ್ಟೀಕರಣದ ಪರಿಣಾಮದಿಂದ ಇವತ್ತು ಅವ್ರಿಗೆ ಏನ್ ಅನಿಸಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಲ್ಲ, ಇದು ಮುಸ್ಲಿಂ ಸರ್ಕಾರ ಇದೆ ಅನ್ನುವ ಹಾಗೆ ದರ್ಪದಿಂದ ವರ್ತನೆ ಮಾಡುವಂತಹವರಿಗೆ ನ್ಯಾಯಾಲಯ ಇವತ್ತು ಸರಿಯಾಗಿ ಏಟು ಕೊಟ್ಟಿದೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನ್ಯಾಯಾಲಯದ ಆಜ್ಞೆಯನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಗಿರೀಶ್ ಭಾರದ್ವಾಜ್ ಅಡ್ವೊಕೇಟ್ ಅವರಿಗೆ ಮತ್ತು ನಮ್ಮ ಹುಬ್ಬಳ್ಳಿಯ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದಂಥ ಸಂಜೀವ್ ಬಡಸ್ಕರ್ ಇಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಹೈಕೋರ್ಟನೇ ಸ್ಕ್ವಾಶ್ ಮಾಡಿದಾಗ, ಟೋಟಲ್ ಸ್ಕ್ವಾಶ್ ಮಾಡಿದಾಗ ಇನ್ನು ಅವರೇನಾದರೂ ಹೋದರೆ ಅವ್ರಿಗೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಜನಾಕ್ರೋಶ ಆಗುತ್ತೆ. ಸೊ ನ್ಯಾಯಾಲಯಕ್ಕೆ ಅವಮಾನ ಮಾಡಿದಂಗಾಗತ್ತೆ. ಇದು ಅವರು ಹೋಗ್ಲಿಕ್ಕಿಲ್ಲ ಅಂತನ್ನುವಂಥದ್ದು ಅನಿಸುತ್ತೆ. ಅವರು ಹೋದರೆ ನಾವು ಕೂಡ ಅದರ ಸಂಬಂಧಪಟ್ಟಾಗ ಮತ್ತೆ ನಾವು ಅಪೀಲ್ ಹೋಗ್ತೀವಿ ಅಂತನ್ನುವಂಥದ್ದು ನನಗೆ 100ಕ್ಕೆ 99% ಹೇಳ್ತೀನಿ ಅವರು ಅಪೀಲ್ ಹೋಗಲ್ಲ. ಇಲ್ಲಿ ಮುಖಭಂಗ ಆದರೆ ಅಲ್ಲಿಯೂ ಕೂಡ ಸಾಕಷ್ಟು ರೀತಿಯ ಮುಖಭಂಗ ಆಗತ್ತೆ. ಮತ್ತು ಕೇಸು ಯಾವುದು ಕೇಸ್ ಇದು ಏನೋ ಹೋರಾಟದ್ದು ಅಥವಾ ನ್ಯಾಯ ಕೊಡಿಸುವಂಥದ್ದು ಜನಸೇವೆಯ ಕೇಸ್ ಅಲ್ಲ. ಇದು ಗೂಂಡಾವರ್ತಿಯ ಕೇಸ್, ಇದು ರೌಡಿಗಳ ಕೇಸ್. ಇದು ಸರ್ಕಾರದ ವಿರುದ್ಧ ಬೆಂಕಿ ಹಚ್ಚುವಂತ ಪ್ರಯತ್ನ ಮಾಡಿದಂಥ, ಗಲಭೆ ಮಾಡಿದಂಥವರ ಕೇಸು. ಇನ್ನು ಮೇಲ್ಮನೆ ಹೋದರೆ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಏನಾದರೂ ಅಪೀಲ್ಗೆ ಹೋದರೆ ಇವರಷ್ಟು ನಿರ್ಲಜ್ಜರು ಯಾರೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇಂಥ ಒಂದು ಮೇಜರ್ ಆಗಿರುವಂಥದ್ದನ್ನ ಕ್ಯಾಬಿನೆಟ್ ಒಳಗೆ ಸರ್ಕಾರ ತೀರ್ಮಾನ ತಗೊಂಡಿದೆ. ಅಲ್ಲಿ ಎಷ್ಟು ತುಷ್ಟೀಕರಣ ಎಷ್ಟು ಅಂತಿದೆ? ಇದು ಮೊದಲೇ ಬಾರಿ ಅಲ್ಲ. 2013ರಲ್ಲಿ ಮೈಸೂರಲ್ಲಿ ಸುಮಾರು 700 ಜನರ ಕೇಸನ್ನು ವಾಪಸ್ ತಗೊಂಡಿದೆ.
ಅದು ಕೂಡ ಇದೆ. ಗಲಭೆಗೋರದ್ದೇ, ದಂಗೆಗೋರದ್ರೆ, ಬೆಂಕಿ ಹಚ್ಚಿದಂಥವ್ರೆ, ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡಿದಂಥವ್ರದ್ದೇ ಕೇಸನ್ನು ವಾಪಸ್ ತಗೊಂಡ್ರು. ಆ ಸಂದರ್ಭದಲ್ಲಿ ಕೋರ್ಟ್ ಯಾಕೆ ಹೋಗಲಿಲ್ಲ, ಯಾರು ಹೋಗಲಿಲ್ಲ ನನಗೆ ಗೊತ್ತಿಲ್ಲ. ಆದರೆ ಅದಂತೂ ಸಂಪೂರ್ಣವಾಗಿ 700 ಜನರದ್ದು ಪಾಸ್ ಆಗಿ ಅದರೊಳಗೆ ಅರ್ಧ ಜನ ಕೇರಳದ ಗುಂಡಾಗಳು ಬಂದಿದ್ರು, ಕೇರಳದ ಮುಸ್ಲಿಂ ಗುಂಡಾಗಳು ಬಂದಿದ್ರು. ಹಾಗಾಗಿ ಅದನ್ನು ವಾಪಸ್ ತಗೊಂಡು ಮುಚ್ಚಾಕುವಂಥದ್ದು ಅವರು ಯಶಸ್ವಿ ಆದರು ಅಂತ ಹೇಳ್ತೇನೆ. ಅದಕ್ಕೆ ಈಗಲೂ ಕೂಡ ಅಷ್ಟೇ ಈ ರೀತಿಯ ಇವರು ಪ್ರವೃತ್ತಿ ಏನಿದೆಯಲ್ಲ, ಈ ಪ್ರವೃತ್ತಿ ಅತ್ಯಂತ ಆಘಾತಕಾರಿ ಪ್ರವೃತ್ತಿ. ಗುಂಡಗಳ ರಕ್ಷಣೆ ಮಾಡುವಂಥದ್ದು ಇದು ಕಾಂಗ್ರೆಸ್ಸಿಗೆ ಶೋಭೆ ತರುವಂತಹದ್ದಲ್ಲ. ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿದಂಥವರು ಈ ರೀತಿಯ ಗುಂಡಗಳನ್ನ, ಕಿಡಿಗೇಡಿಗಳನ್ನ, ರೌಡಿಗಳನ್ನ, ಬೆಂಕಿ ಹಚ್ಚುವಂಥವರನ್ನ, ದೇಶದ್ರೋಹಿಗಳನ್ನ ಬಚಾವ್ ಮಾಡುವಂಥದ್ದು ಇದೆಯಲ್ಲ, ಇದು ಶೋಭೆ ತರುವಂಥದ್ದಲ್ಲ, ಇದು ಖಂಡನೀಯವಾದ್ದು ಅಂತ ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.